ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ LICನ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ನ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸ್ಕಾಲರ್ಶಿಪ್ನ ಯಾರ್ಯಾರಿಗೆ ಕೊಡ್ತಾ ಹೋಗ್ತಾರೆ ಅಂತ ಒಂದು ಲೈಟ್ ಆಗಿ ಹೇಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಡೀಟೇಲ್ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ಲಿಂಕ್ನ ನಾನು ಐ ಬಟನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನೀವು ಡೀಟೇಲ್ ಆಗಿ ಆ ವಿಡಿಯೋ ಮುಖಾಂತರ ತಿಳ್ಕೊಬಹುದು. ಇಲ್ಲಿ ನಾನು ಹೇಳ್ದಂಗೆ ಈ ಸ್ಕಾಲರ್ಶಿಪ್ನ ಬಂದ್ಬಿಟ್ಟು 12th ಪಾಸ್ ಆದ್ಮೇಲೆ 60% ಡಿಪ್ಲೊಮಾ ಆದ್ರೆ ಆಗಿರ್ಲಿ, 10th ಆದ್ರೆ ಆಗಿರ್ಲಿ 60% ಇಂದ ಪಾಸ್ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಅಕಾಡೆಮಿಕ್ ಇಯರ್ ಅಲ್ಲಿ 2022ರಿಂದ 23ರಲ್ಲಿ, 2023ರಿಂದ 24ರಲ್ಲಿ, 2024ರಿಂದ 25ರಲ್ಲಿ ಮಿನಿಮಮ್ 60% ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕು. 10th ಅಥವಾ 12th ಪಾಸ್ ಆದವರಾದ್ರೆ ನಾನು ಹೇಳ್ದಂಗೆ 60% ಇನ್ ಮಾರ್ಕ್ಸ್ ಇಂದ ಪಾಸ್ ಆಗಿರಬೇಕು. ಅವರು ಯಾವುದೇ ಒಂದು MBBS, BAMS, BHMS, BDS, BTech, ಬಿ ಆರ್ಕ್ ಅಲ್ಲಿ ಯಾವುದೇ ಒಂದು ಡಿಸಿಪ್ಲಿನ್ ಅಲ್ಲಿ ಓದ್ತಿದ್ರೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಅವರ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ನಾನು ಹೇಳಿದೆ ಎಲ್ಲಾ ಸೋರ್ಸ್ ಇಂದ 4.5 ಲಕ್ಷ ಇರಬೇಕಾಗತ್ತೆ. 10th ಮೇಲೆ ಅಪ್ಲೈ ಮಾಡೋದಿದ್ರೆ ನಾನು ಹೇಳ್ದಂಗೆ ಅವರು 60% ಮಾರ್ಕ್ಸ್ ಇಂದ ಪಾಸ್ ಆಗಿರಬೇಕು. ಯಾವುದೇ ಒಂದು ಡಿಪ್ಲೊಮಾ ಓದ್ತಿದ್ರೆ ಅಥವಾ ITI ಓದ್ತಿದ್ರೆ ಅಂತವ್ರು ಅಪ್ಲೈ ಮಾಡಬಹುದು. ಅದು ನಾನು ಹೇಳ್ದಂಗೆ ಎಲ್ಲ ಅವ್ರದ್ದು ಅಷ್ಟೇ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಎಲ್ಲಾ ಸೋರ್ಸಸ್ ಇಂದ 4.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಸ್ಪೆಷಲ್ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ ಗರ್ಲ್ ಚೈಲ್ಡ್ಗೆ 2 ವರ್ಷ ತನಕ. ಅವ್ರದ್ದು ಹೇಳ್ದಂಗೆ ನಾನು 60% ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕು. 10th ಮೇಲೆ ಅಪ್ಲೈ ಮಾಡ್ತಿದ್ರೆ, 12th ಮೇಲೆ ಅಪ್ಲೈ ಮಾಡ್ತಿದ್ರೆ ಆ 2022, 23 ಅಥವಾ 2023ರಿಂದ 24, 2024ರಿಂದ 25 ಒಳಗಡೆ ಪಾಸ್ 60% ಮಾರ್ಕ್ಸ್ ಇಂದ ಪಾಸ್ ಆಗಿರಬೇಕು. ಯಾವುದೇ ಡಿಪ್ಲೊಮಾ ಅಥವಾ ವೊಕೇಶನಲ್ ಕೋರ್ಸಸ್ ಹೇಳಿದ್ರೆ ITI ಅಂತದಲ್ಲಿ ಓದ್ತಿದ್ರೆ ಅವರು ಅಪ್ಲೈ ಮಾಡ್ಬೋದು. ಅವರ ಎಲ್ಲ ಇನ್ಕಮ್ ಬಂದ್ಬಿಟ್ಟು 4.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಜನರಲ್ ಸ್ಕಾಲರ್ಶಿಪ್ ನಾನು ಹೇಳಿದಂಗೆ ಈ MBBS, BAMS, BHMS, BDMS ಓದ್ತಿದ್ರೆ ಅವರಿಗೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ 20,000 ಟೋಟಲ್ 40,000 ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಅದೇ ತರ BE, BTech, BARC ಓದ್ತಿದ್ರೆ ಅವರಿಗೆ ಏನಂತಂದ್ರೆ 30,000, BE ಇಂಜಿನಿಯರಿಂಗು, BTech, BARC 30,000 ಕೊಡ್ತಾ ಹೋಗ್ತಾರೆ. 2 ಇನ್ಸ್ಟಾಲ್ಮೆಂಟ್ ಅಲ್ಲಿ 15,000 ಕೊಡ್ತಾ ಹೋಗ್ತಾರೆ. ಅದೇ ಏನಾದ್ರು ವೊಕೇಶನಲ್ ಕೋರ್ಸಸ್ ITI, ಡಿಪ್ಲೊಮಾ ಓದ್ತಿದ್ರೆ 20,000 ಕೊಡ್ತಾ ಹೋಗ್ತಾರೆ. 2 ಇನ್ಸ್ಟಾಲ್ಮೆಂಟ್ ಅಲ್ಲಿ 10,000 ಕೊಡ್ತಾ ಹೋಗ್ತಾರೆ. ಅದೇ ಸ್ಪೆಷಲ್ ಗರ್ಲ್ ಚೈಲ್ಡ್ ಇದ್ರೆ 15,000 ಕೊಡ್ತಾ ಹೋಗ್ತಾರೆ. ಅವರಿಗೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ 7,500 ಕೊಡ್ತಾ ಹೋಗ್ತಾರೆ. ಈಗ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ನೋಡೋಣ. ಇಲ್ಲಿ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬೇಕಂತ ನೀವು ಈಸಿಯಾಗಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲೈ ಹಿಯರ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡಬೇಕು, ಯಾವ ಒಂದು ಸ್ಟೇಟ್ ಅಲ್ಲಿ ಓದ್ತಿದ್ದೀರಾ ಅಂತಂದು. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ, ಯಾವುದು ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ರಿ. ನೀವು ಮೈಸೂರಲ್ಲಿ ಓದ್ತಿದ್ರೆ ಮೈಸೂರು. ಫಸ್ಟ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನು ಫಸ್ಟ್ ನೇಮ್ ಬರೀರಿ, ಸರ್ ನೇಮ್ ನ ಬರೀರಿ, ಫಾದರ್ಸ್ ನೇಮ್ ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಹೆಂಗಿದೆನೋ ಹಂಗೆ ಬರೀರಿ. ಮೇಲ್ ಅಥವಾ ಫಿಮೇಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ರಿ. ಈ ಒಂದು ಸ್ಕಾಲರ್ಶಿಪ್ ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದು. ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ಬೇಕಾಗತ್ತೆ. ನ್ಯಾಷನಾಲಿಟಿ ಇಂಡಿಯನ್ ಇದ್ರೆ ಇಂಡಿಯನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಫಾರಿನ್ ಏನು ತುಂಬುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಅಡ್ರೆಸ್ ಲೈನ್ ನ ಫಸ್ಟ್ ಅಡ್ರೆಸ್ ಲೈನ್ ನ, ಸೆಕೆಂಡ್ ಅಡ್ರೆಸ್ ಲೈನ್ ನ, ಸಿಟಿ ಯಾವ್ದು ಅಂತ ತುಂಬ್ರಿ. ಪಿನ್ ಕೋಡ್ ನೀವು ಯಾವ ಊರಲ್ಲಿ ಇರೋದು, ಯಾವ ಊರಿನ ಪಿನ್ ಕೋಡ್ ನ ತುಂಬ್ರಿ. ಲ್ಯಾಂಡ್ ಲೈನ್ ನಂಬರ್ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ಇಲ್ಲ ಮೊಬೈಲ್ ನಂಬರ್ ನ ತುಂಬ್ರಿ. ನಿಮ್ಮ ಇಮೇಲ್ ಐಡಿ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಇಮೇಲ್ ಐಡಿ ನ ತುಂಬ್ರಿ. ಏನಾದ್ರೂ ನೋಟಿಫಿಕೇಶನ್ ಬರೋದಿದ್ರೆ ಇಲ್ಲಿ ಇಮೇಲ್ಗೆ ಬರುತ್ತೆ. ನಿಮ್ಗೆ ಕ್ಯಾಟಗರಿ ಯಾವ್ದು ಅಂತ ಸೆಲೆಕ್ಟ್ ಮಾಡಿ. ನೀವು ಜನರಲ್, OBC ನ, SC ST ನ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್, ಅದರ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಒಂದು ಕ್ಲಾಸ್ ಪಾಸ್ ಆದ ಕೂಡಲೇ ಅಪ್ಲೈ ಮಾಡ್ತಿದ್ದೀರಾ, 10th ಅಥವಾ 12th, ಅಥವಾ 10th ಪಾಸ್ ಆದ್ಮೇಲೆ ಏನು ಅಪ್ಲೈ ಮಾಡ್ತಿದ್ದೀರಾ, ಅಥವಾ 12th ಪಾಸ್ ಆದ್ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ 10th ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಯಾವ್ದು ಡಿಪ್ಲೊಮಾ ಕೋರ್ಸಸ್ ಓದ್ತಿದ್ದೀರಾ, ವೊಕೇಶನಲ್ ಕೋರ್ಸಸ್ ಓದ್ತಿದ್ದೀರಾ, ಇಂಟಿಗ್ರೇಟೆಡ್ ಕೋರ್ಸಸ್ ಓದ್ತಿದ್ದೀರಾ ಅಂತ ಬರುತ್ತೆ. ಅದೇ ತರ 12th ಡಿಪ್ಲೊಮಾ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ್ದು ಓದ್ತಿದ್ರಿ, ಇಂಜಿನಿಯರಿಂಗ್ ಓದ್ತಿದ್ದೀರಾ, ಮೆಡಿಸಿನ್ ಓದ್ತಿದ್ದೀರಾ, ಆರ್ಟ್ಸ್ ಓದ್ತಿದ್ದೀರಾ, ಸೈನ್ಸ್ ಓದ್ತಿದ್ದೀರಾ, ಕಾಮರ್ಸ್ ಓದ್ತಿದ್ದೀರಾ, ಡಿಪ್ಲೊಮಾ ಕೋರ್ಸಸ್ ಓದ್ತಿದ್ದೀರಾ, ವೊಕೇಶನಲ್ ಕೋರ್ಸಸ್ ಓದ್ತಿದ್ದೀರಾ, ಇಂಟಿಗ್ರೇಟೆಡ್ ಕೋರ್ಸಸ್ ಓದ್ತಿದ್ದೀರಾ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾವುದೇ ಡಿಗ್ರಿ 12th ಪಾಸ್ ಆದ್ಮೇಲೆ ಇಂಜಿನಿಯರಿಂಗ್ ಡಿಗ್ರಿ ಇರಲಿ, BIT ಆರ್ ಕಾಮರ್ಸ್, ಆರ್ಟ್ಸ್ ಸ್ಟ್ರೀಮ್ ಯಾವುದೇ ಒಂದು ಡಿಗ್ರಿನವರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು.
ಇಲ್ಲಿ ಯಾವ ಒಂದು ನಾನು 12th ಸೆಲೆಕ್ಟ್ ಮಾಡಿದ್ರೆ ಯಾವ್ದೋ ಒಂದು ಡಿಗ್ರಿ ಅಂತ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಕೋರ್ಸ್ ನೇಮ್ ಯಾವ್ದು ಕಾಮರ್ಸ್ ಓದ್ತಿದ್ರ ಅದನ್ನ ಬರಿಬೇಕಾಗತ್ತೆ. ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷಗಳ ಕಾಲ, ಇಲ್ಲಿ ಬಿ.ಕಾಮ್ ಬಿ.ಎಸ್ ಇದ್ರೆ 3 ವರ್ಷ ಇರುತ್ತೆ. ಅದೇ ತರ ಇಂಜಿನಿಯರಿಂಗ್ ಸ್ಟ್ರೀಮ್ ಇದ್ರೆ 4 ವರ್ಷ 5 ವರ್ಷ, ಬಿ.ಆರ್ಕ್ ಇದ್ರೆ 5 ವರ್ಷ ತನಕ ಇರ್ತಾ ಹೋಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆನ್ಯುವಲ್ ಇನ್ಕಮ್ ಎಷ್ಟಿದೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ, ಇನ್ಕಮ್ 50,000 ಒಳಗಡೆ ಇದೆನಾ, ಎಷ್ಟಿದೆ ಅಂತಂದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು 12th ಮೇಲೆ ಅಪ್ಲೋಡ್ ಮಾಡ್ತಿದ್ರೆ 12th ನ ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಾ, ಯಾವ ಒಂದು ಬೋರ್ಡ್ ಅಲ್ಲಿ ಓದ್ತಿದ್ದೀರಾ, ಯಾವ ಒಂದು ಇನ್ಸ್ಟಿಟ್ಯೂಟ್ ಇಂದ ಓದ್ತಿದ್ದೀರಾ ಅಂತಂದು ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ 12th ನ ಅಂತಂದು, 2022ರಲ್ಲಿ ಓದಿ ಪಾಸ್ ಆಗಿದ್ದೀರಾ, 23ರಲ್ಲಿ ಪಾಸ್ ಆಗಿದ್ದೀರಾ, 25ರಲ್ಲಿ ಪಾಸ್ ಆಗಿದ್ದೀರಾ, ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಿದ್ದೀರಾ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ CGPA ನಾನು ಹೇಳ್ದಂಗೆ CBSE ಮೇಲೆ ನೀವು ITI ಓದ್ತಿದ್ರಿ ಅಥವಾ 12th CBSE ಮೇಲೆ ಇಂಜಿನಿಯರಿಂಗ್ ಓದ್ತಿದ್ರಿ ಅಂದ್ರೆ CGPA ಎಷ್ಟು 9.5 ಎಷ್ಟು ಬಂದಿದೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಮಾರ್ಕ್ ಶೀಟ್ ನ ಅಪ್ಲೋಡ್ ಮಾಡಕತ್ತೆ. ಯಾವ ಒಂದು ಇಯರ್ ಅಲ್ಲಿ ಅಡ್ಮಿಷನ್ ಆಗ್ತಿದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಕತ್ತೆ. ಅಡ್ಮಿಷನ್ ಪ್ರೂಫ್ ನ, ನಿಮ್ಮ ಅಡ್ಮಿಷನ್ ಫೀ ನ ಕಟ್ಟಿರತಕ್ಕಂತ ಎಲ್ಲಾ ರಿಸಿಪ್ಟ್ಸ್ ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಾದ್ರೂ ಸ್ಕಾಲರ್ಶಿಪ್ ನ ಪಡೆದಿದ್ದೀರಾ ಅಂತಂದು ಪಡೆದಿದ್ದಾರಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ. ಆರ್ ಯು ರಿಸೀವಿಂಗ್ ಎನಿ ಅದರ್ ಸ್ಕಾಲರ್ಶಿಪ್ ಅಂತ ಕೇಳ್ತಿದೆ. ಇಲ್ಲಿ ನೀವು ಈ ಬೇರೆ ಬೇರೆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಿರ್ತೀರಾ, ಆದ್ರೂ ಯಾವೊಂದು ಸ್ಕಾಲರ್ಶಿಪ್ ಬರುತ್ತೆ ಅಂತ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ನೀವು ಇಲ್ಲಿ ನೋನೇ ಸೆಲೆಕ್ಟ್ ಮಾಡಿ. ಬೇರೆ ಯಾವ ಸ್ಕಾಲರ್ಶಿಪ್ ನಿಂದ ಪಡಿತಿದ್ರು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ IFSC ಕೋಡ್ ನ, ಬ್ಯಾಂಕ್ ಡೀಟೇಲ್ಸ್ ನ ಇಲ್ಲಿ ತುಂಬಬೇಕಾಗತ್ತೆ. ನಿಮ್ಮ ಯಾವ ಒಂದು ಬ್ಯಾಂಕ್ ಅಂತ ಬರಿಬೇಕಾಗತ್ತೆ. ಬ್ರಾಂಚ್ ನೇಮ್ ಯಾವುದು, ಅಕೌಂಟ್ ನಂಬರ್ ನ ಯಾವುದು, ಲಾಸ್ಟ್ ನಿಮ್ಮ 4 ಡಿಜಿಟ್ಸ್ ಆಧಾರ್ ನಂಬರ್ ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಟೈಪ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ನನ್ನ ಎಲ್ಲ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ, ನಾನು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡ್ತೀನಿ ಸ್ಕಾಲರ್ಶಿಪ್ ಇಂದ ಅಂತಂದು. ಇಲ್ಲಿ ಏನಾದ್ರೂ ನಾನು ರೂಲ್ಸ್ ನ ಏನಾದ್ರೂ ಬ್ರೇಕ್ ಮಾಡಿದ್ರೆ ನನ್ನ ಈ ಸ್ಕಾಲರ್ಶಿಪ್ ನ ಕ್ಯಾನ್ಸಲ್ ಮಾಡ್ರಿ ಅಂತಂದು, ಏನಾದ್ರೂ ವೈಲೇಟ್ ಮಾಡಿದ್ರೆ ರಿಫಂಡ್ ಕೊಡ್ತೀನಿ ಅಂತಂದು ಈ ತರ ಎಲ್ಲ ಇದೆ. ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಜಸ್ಟ್ ಸಬ್ಮಿಟ್ ಮಾಡಿ. ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಎಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ, ಆಮೇಲೆ ಸ್ಕಾಲರ್ಶಿಪ್ ನ ಡಿಸ್ಪರ್ಸ್ ಮಾಡ್ತಾ ಹೋಗ್ತಾರೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಮಾಡಿರಿ. ಆಧಾರ್ ಸೀಡಿಂಗ್ ಮಾಡೋದ್ರಿಂದ ನಿಮ್ಮ ಆಧಾರಿಗೆ ಪುಷ್ ಮಾಡಿದ್ರೆ ಡಿಬಿಟಿ ಮುಖಾಂತರ ಪುಷ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.